2G स्कैम, कोयला स्कैम, अरबों खरबों, मालूम है ना साहब? मालूम है ना? आज 4,000 रुपया बदलने के लिए लाइन में खड़े रहना पड़ता है जी। ಪ್ರಧಾನಿ ಮೋದಿ ಜಾರಿಗೆ ತಂದ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ನಿಜಕ್ಕೂ ಸ್ಕೀಮಾ ಇಲ್ವಾ ಸ್ಕ್ಯಾಮಾ? The electoral bond scheme, relative of Article 19(1)(a) and unconstitutional. ಕಾಂಗ್ರೆಸ್ ಭ್ರಷ್ಟಾಚಾರ ಪಾರ್ಟಿ ಅಂತೇಳಿ ಅಧಿಕಾರಕ್ಕೆ ಬಂದಂತಹ ಮೋದಿ ಭ್ರಷ್ಟಾಚಾರವನ್ನೇ ಈ ಬಾಂಡ್ ಸ್ಕೀಮ್ ಮುಖಾಂತರ ಲೀಗಲೈಸ್ ಮಾಡಿದ್ರ? ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಎಂದೂ ಕಂಡು ಕೇಳದ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ನಲ್ಲಿ ನಡೆದಿದೆ ಅಂತ ಆರೋಪಗಳು ಕೇಳಿಸ್ತಾ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಬೆತ್ತಲಾಗಿರುವ ಈ ಎಲೆಕ್ಟ್ರೋ ಬಾಂಡ್ ಸ್ಕೀಮ್ನಿಂದ ಯಾವ ರಾಜಕೀಯ ಪಾರ್ಟಿಗಳಿಗೆ ಎಷ್ಟೆಷ್ಟು ಹಣ ಹರಿದು ಬಂದಿದೆ? ಸುಪ್ರೀಂ ಕೋರ್ಟ್ ಆದೇಶದಂತೆ SBI ರಿಲೀಸ್ ಮಾಡಿರ್ತಕ್ಕಂತಹ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ನ ವಿವರಗಳಲ್ಲಿ ಅಂತಹದ್ದೇನಿದೆ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜನಾರ್ದನ್ ಮುದ್ವತಿ. ಅನ್ವೇಷಣೆಗೆ ಸ್ವಾಗತ. ಈಗಾಗಲೇ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆಯ ದಿನಾಂಕವನ್ನು ಹಾಗೂ ಫಲಿತಾಂಶದ ದಿನಗಳನ್ನು ಘೋಷಣೆ ಮಾಡಾಗಿದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಈ ಲೋಕಸಮರವನ್ನು ಗೆಲ್ಲೋದಕ್ಕೆ ತಮ್ಮದೇ ಆದ ತಯಾರಿಯಲ್ಲಿ. ಆದರೆ ಈ ಸಮಯದಲ್ಲಿ ದೇಶವ್ಯಾಪಿ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರೋದು ಸುಪ್ರೀಂ ಕೋರ್ಟ್ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಏನಿದೆ ಇದನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡಿರೋದು. ಅದರ ಜೊತೆಗೆ ಯಾವ ಕಂಪನಿಗಳು ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟೆಷ್ಟು ಸಾವಿರ ಕೋಟಿ ದೇಣಿಗೆಯನ್ನು ನೀಡಿದೆ ಅನ್ನೋ ವಿಚಾರ ಕೂಡ ತುಂಬ ಬೃಹತ್ ಪ್ರಮಾಣದಲ್ಲಿ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಸೊ ಯಾವುದೋ ಒಂದು ಕಂಪ್ನಿ ಯಾವುದೋ ಒಂದು ಪಕ್ಷಕ್ಕೆ ದೇಣಿಗೆ ರೂಪದಲ್ಲಿ 100 ಕೋಟಿ ರೂಪಾಯಿ ಕೊಟ್ಟರೆ ಈ ವಿಚಾರ ಏನಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ. ಸೊ ಈ ಒಂದು ಚರ್ಚೆ ಯಾಕೆ ಶುರುವಾಗಿದೆ ಅನ್ನೋದನ್ನು ನೀವು ನೋಡಿದ್ರೆ ಅದರಲ್ಲಿ ಹಲವಾರು ಗಂಭೀರ ಸಂಗತಿಗಳಿದ್ದಾವೆ. ಸೊ ಅವುಗಳಲ್ಲಿ ಕೆಲವು ಏನಪ್ಪ ಅಂತ ಹೇಳಿದ್ರೆ, ಕೆಲವು ಕಂಪನಿಗಳ ಒಟ್ಟು ವಹಿವಾಟು ಇರತಕ್ಕಂಥದ್ದು 50 ಕೋಟಿ 60 ಕೋಟಿ 100 ಕೋಟಿ ಆದರೆ ಆ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ತಮ್ಮ ಕಂಪನಿಯ ವಹಿವಾಟಕ್ಕಿಂತ ದುಪ್ಪಟ್ಟು ಹಣವನ್ನು ಕೊಟ್ಟಿವೆ. ಸೊ ಇಂತಹ ಪ್ರಕರಣಗಳು ಕೂಡ ಸಾಕಷ್ಟು ಪ್ರಕರಣಗಳು ಈ ಎಲೆಕ್ಟ್ರೋ ಬಾಂಡ್ ಸ್ಕೀಮ್ನಲ್ಲಿ ಕಾಣಿಸ್ತಾ ಇದ್ದಾವೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಪ್ರಕಟವಾಗಿರತಕ್ಕಂಥ ಕೆಲವು ವರದಿಗಳ ಪ್ರಕಾರ ಯಾವ ಕಂಪನಿಗಳ ಮೇಲೆ IT ED ರೈಡ್ಗಳಾಗಿದ್ದಾವೋ ಅಂತಹ ಕಂಪನಿಗಳು ಕೂಡ 1 ತಿಂಗಳೊಳಗೆ ಅಥವಾ 20 ದಿನದೊಳಗೆ ರಾಜಕೀಯ ಪಕ್ಷಗಳಿಗೆ 100 ಕೋಟಿ ದೇಣಿಗೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳು ಕೂಡ ಈ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ನಿಂದ ನಡೆದಿದೆ ಎನ್ನತಕ್ಕಂತಹ ಅಭಿಪ್ರಾಯಗಳು ಈಗ ಕೇಳಿಬರ್ತಾ ಇದ್ದಾವೆ. ಸೊ ಎಲ್ಲ ವಿಚಾರಗಳು ಕೇಳಿಬರ್ತಾ ಇರತಕ್ಕಂಥ ಕಾರಣ ಈ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಏನಿದೆ ಇದರ ಬಗ್ಗೆ ಒಂದೇ ದಿನದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋಕ್ಕೂ ಆಗಲ್ಲ. ಅವುಗಳನ್ನು ಕ್ರಮಬದ್ಧವಾಗಿ ಒಂದಷ್ಟು ದಾಖಲೆಗಳ ಸಮೇತ ಹೇಳಲಿಕ್ಕೂ ಬರಲ್ಲ. ಸೊ ಹಾಗಾಗಿ ಹಂತವಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ನಲ್ಲಿ ಸುಪ್ರೀಂ ಕೋರ್ಟ್ ಇಡುತ್ತಿರುವ ಪ್ರತಿಯೊಂದು ಹೆಜ್ಜೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಯಾಕಂದರೆ 2014ಕ್ಕೂ ಮುನ್ನ ದೇಶದಲ್ಲಿ ಕೇಳಿಸಿದ್ದ 2G ಸ್ಕ್ಯಾಮ್, ಸ್ಕೋಲ್ ಸ್ಕ್ಯಾಮ್ ಎನ್ನುವ ಸುಳ್ಳಿನ ಹಗರಣಕ್ಕಿಂತ ಈ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ 10 ಪಟ್ಟು ದೊಡ್ಡದಾದ ಹಗರಣ ಆಗಿದೆಯಾ ಎನ್ನುವ ಪ್ರಶ್ನೆ SBI ಬಿಡುಗಡೆ ಮಾಡಿರುವ ಈ ಎಲ್ಲ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ವಿವರಗಳನ್ನು ನೋಡಿದ ಮೇಲೆ ಭುಗಿಲೆದ್ದಿದೆ. ನಿಮಗೆ ಅನಿಸ್ಬೋದು, ಇಡೀ ದೇಶದ ಮಾಧ್ಯಮಗಳು ಅಂದಿನ ವಿಪಕ್ಷವಾಗಿದ್ದ BJP ಸಮೇತ ಇಡೀ ದೇಶವೇ UPA ಸರ್ಕಾರ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಮಾಡಿದೆ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಅಂತಹ ಪ್ರಚಾರದಿಂದಲೇ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತು. ಅಂತಹ ಹಗರಣಗಳನ್ನು ಇವನ್ಯಾಕೆ ಸುಳ್ಳಿನ ಹಗರಣ ಅಂತ ಹೇಳ್ತಿದ್ದಾನಲ್ಲ ಎನ್ನುವ ಅನುಮಾನ ಕೂಡ ನಿಮಗೆ ಮೂಡಬಹುದು. ಆ ಬಗ್ಗೆ ಒಂದು ಸಣ್ಣ ವಿವರಣೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ 2G ಸ್ಕ್ಯಾಮು ಹಾಗೂ ಕೋಲ್ ಹಗರಣ ಅಂತ ಏನು BJP ಅವರು ಅವತ್ತು ಅಬ್ಬರ ಮಾಡಿದ್ರು. ಆದರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ ಖುದ್ದು ಪ್ರಧಾನಿ ಮೋದಿ ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಲಿಲ್ಲ. ಅಷ್ಟೇ ಯಾಕೆ, ಪ್ರಕರಣದಲ್ಲಿ UPA ಸರ್ಕಾರ ಇದ್ದಾಗಲೇ ಆರೋಪಿಗಳಾಗಿ ಜೈಲು ಸೇರಿದ್ದ ಎ ರಾಜ, ಕಡಿಮೋಳಿಯವರಿಗೂ ನ್ಯಾಯಾಲಯದಿಂದ ಕ್ಲೀನ್ ಚಿಟ್ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಇಂಥದ್ದೊಂದು ಹಗರಣ ನಡೆದಿದೆ ಅಂತ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರೂವ್ ಮಾಡಲೇ ಇಲ್ಲ. ಇನ್ಫ್ಯಾಕ್ಟ್ ಈ ಪ್ರಕರಣಗಳ ವಿಚಾರಣೆ ನಂತರ ಗೊತ್ತಾಗಿದ್ದು ಇಂಥದ್ದೊಂದು ಹಗರಣಗಳು ನಡೆದೇ ಇಲ್ಲ ಎನ್ನುವುದು.
ನಡೆಯದೇ ಇರತಕ್ಕಂಥ ಒಂದು ಸುಳ್ಳಿನ ಹಗರಣಕ್ಕೆ ರಕ್ಕೆ ಪುಕ್ಕ ಕಟ್ಟಿ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತಹ BJP ಈಗ ಭ್ರಷ್ಟಾಚಾರವನ್ನೇ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಮೂಲಕ ಲೀಗಲೈಸ್ ಮಾಡಿದೆಯಾ ಎನ್ನುವ ಪ್ರಶ್ನೆ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇದೆ. ಸೊ ಈ ಬಗ್ಗೆ ಚರ್ಚೆ ಮಾಡೋಕ್ಕೂ ಮುನ್ನ ಸಂಕ್ಷಿಪ್ತವಾಗಿ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವ ಯೋಜನೆ. SBIನಲ್ಲಿ ಈ ಸ್ಕೀಮ್ ಬಾಂಡ್ಗಳಿರುತ್ತವೆ. ಆ ಬಾಂಡ್ನಲ್ಲಿ 1 ಕೋಟಿವರೆಗೂ ದೇಣಿಗೆ ನೀಡಬಹುದು. ಅಂತಹ ಬಾಂಡ್ಗಳನ್ನು ಯಾರು ಎಷ್ಟು ಬೇಕಾದರೂ ನೀಡಬಹುದು. ಆ ವಿವರ ಬ್ಯಾಂಕ್ಗೆ ಬಿಟ್ಟರೆ ಸರ್ಕಾರಕ್ಕೆ ಮಾತ್ರ ಲಭ್ಯವಿರುತ್ತದೆ. ಯಾವಾಗ ಸರ್ಕಾರ ಕೇಳುತ್ತೋ ಆಗ SBI ಈ ಬಾಂಡ್ ಮೂಲಕ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆಯನ್ನು ಯಾವ ಕಂಪನಿ ನೀಡಿದೆ ಎನ್ನುವ ಮಾಹಿತಿ ನೀಡಬೇಕಾಗುತ್ತೆ. ಸೊ ನಿಮ್ಗೆ ಅನಿಸ್ಬೋದು, ಈ ಹಿಂದೆ ಕೂಡ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೆಲವು ಕಂಪನಿಗಳು, ಕೆಲವು ಬಿಸ್ನೆಸ್ ಮ್ಯಾನ್ಸ್ ಇವರೆಲ್ಲ ಕೊಡ್ತಾ ಇದ್ರು. ಈಗಲೂ ಕೂಡ ಈ ಎಲೆಕ್ಟ್ರೋ ಬಾಂಡ್ ಸ್ಕೀಮ್ ಮುಖಾಂತರ ಅದೇ ರೀತಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಭ್ರಷ್ಟಾಚಾರ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಬಹುದು. ಸೊ ಈ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಗಬೇಕು ಅಂದ್ರೆ, ಚುನಾವಣಾ ಬಾಂಡ್ ಸ್ಕೀಮ್ ಬರೋಕ್ಕೂ ಮುನ್ನ ಯಾವ ರೀತಿ ಪಕ್ಷಗಳಿಗೆ ದೇಣಿಗೆ ಕೊಡ್ತಾ ಇದ್ರು, ಬಂದ ಮೇಲೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದರ ಒಂದು ಕ್ಲಾರಿಟಿ ನಿಮ್ಗೆ ಸಿಗಬೇಕು. ಈ ಒಂದು ಸ್ಕೀಮ್ ಬರೋಕ್ಕೂ ಮುನ್ನ ರಾಜಕೀಯ ಪಕ್ಷಗಳಿಗೆ 19,999 ರೂಪಾಯಿ ಇಷ್ಟು ಅಮೌಂಟನ್ನು ನೀವು ಹಾಗೆ ಕೊಡ್ಬೋದಾಗಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ಒಂದು ಸಂಸ್ಥೆ ಸ್ಥಾಪನೆಯಾಗಿ 3 ವರ್ಷಗಳ ನಂತರ ಆ ಸಂಸ್ಥೆಯ ವಹಿವಾಟು ಏನಿದೆ ಅವುಗಳನ್ನೆಲ್ಲ ನೋಡಿ, ಅವ್ರು IT ರಿಟರ್ನ್ಸ್ ಎಲ್ಲ ಮಾಡ್ತಾ ಇದ್ದಾರಾ ಏನು ಅನ್ನೋದನ್ನು ನೋಡಿ, ಆ ನಂತರ ಅವರು ದೇಣಿಗೆ ರೂಪದಲ್ಲಿ ಈ 19,999 ರೂಪಾಯಿ ಒಳಗಡೆ ಕೊಟ್ಟರೆ ಅದು ಯಾವುದು ಕೂಡ ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ. ಆದರೆ ಯಾರಾದರೂ 20,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಒಂದು ರಾಜಕೀಯ ಪಕ್ಷಕ್ಕೆ ಅಂದರೆ ಅದಕ್ಕೆ ಲೆಕ್ಕ ಇಡಬೇಕಾಗಿತ್ತು. ಅದು ರಾಜಕೀಯ ಪಕ್ಷನೂ ಇಡಬೇಕಾಗಿತ್ತು, ಅದರ ಜೊತೆಗೆ ಬ್ಯಾಂಕುಗಳು ಕೂಡ ಇಡಬೇಕಾಗಿತ್ತು. ಸೊ ಆ ಒಂದು ಲೆಕ್ಕವನ್ನು ಬ್ಯಾಂಕುಗಳು ಕಡಾಖಂಡಿತವಾಗಿ ಇಡಬೇಕಾಗಿತ್ತು. ಅದರ ಜೊತೆಗೆ ಯಾರು ದೇಣಿಗೆ ಕೊಟ್ಟಿದ್ದಾರೋ ಆ ಒಂದು ಸಂಸ್ಥೆ ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು, ತಮ್ಮ ಆದಾಯ ತೆರಿಗೆಯಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು. ಆದರೆ ಈ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಬಂದ ಮೇಲೆ ಇಂತಹದ್ದೊಂದು ಸಮಸ್ಯೆ ಇರಲಿಲ್ಲ. 1 ರೂಪಾಯಿಯಿಂದ ಹಿಡಿದು 1 ಕೋಟಿವರೆಗೂ SBIನಲ್ಲಿ ಈ ಚುನಾವಣಾ ಬಾಂಡ್ಗಳು ಸಿಗುತ್ತವೆ. ಅದನ್ನು ಯಾರು ಬೇಕಾದರೂ ಖರೀದಿಸ್ಬೋದು. ಅದರಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಮಾಡ್ತಾರೋ ಮಾಡ್ಬೋದು. ಅಂಥ ಬಾಂಡ್ಗಳನ್ನು 1 ಕೋಟಿ ಇರತಕ್ಕಂಥ ಬಾಂಡ್ಗಳನ್ನು ನೀವು ಎಷ್ಟು ಬೇಕಾದರೂ ಖರೀದಿ ಮಾಡಿ ಅವುಗಳನ್ನು ನೀವು ನೇರವಾಗಿ ಇಂಥ ರಾಜಕೀಯ ಪಾರ್ಟಿಗೆ ಕೊಡ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಒಂದು ಏನಿದೆ ಅಂತ ಹೇಳಿದ್ರೆ, ನೀವು ಕೊಡ್ತಕ್ಕಂಥ ಈ ದೇಣಿಗೆ ಏನಿದೆ ರಾಜಕೀಯ ಪಾರ್ಟಿಗಳಿಗೆ ಈ ಬಾಂಡ್ ಮುಖಾಂತರ, ಇದನ್ನು ಲೆಕ್ಕದಲ್ಲಿ ನೀವು ತೋರಿಸುವ ಆಗಿರಲಿಲ್ಲ. ಅಂದರೆ ಲೆಕ್ಕದಲ್ಲಿ ತೋರಿಸದೇ ಇದ್ರೂ ನಡೆಯುತ್ತೆ ಅಂತ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಈ ಒಂದು ಮಾಹಿತಿಯನ್ನು ಗೌಪ್ಯವಾಗಿಡ್ತವೆ. ಅವು ಕೂಡ ಎಲ್ಲೂ ಹೊರಗಡೆ ಕೊಡೋದಿಲ್ಲ. ಸೊ ನೀವು ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಅವು ಕೂಡ ಹೊರಗಡೆ ಎಲ್ಲೂ ಹೇಳೋದಿಲ್ಲ. ಕೇವಲ ಇಷ್ಟು ಮಾತ್ರ ಅಲ್ಲ, ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ಗೆ ಸಾವಿರಾರು ಕೋಟಿ ಯಾರೆಲ್ಲ ಕೊಟ್ಟಿದ್ದಾರೆ ಎನ್ನುವ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈಗ SBI ಬಿಡುಗಡೆ ಮಾಡಿರ್ತಕ್ಕಂಥ ಈ ಚುನಾವಣಾ ಬಾಂಡ್ ಸ್ಕೀಮ್ನ ವಿವರ ಏನಿದೆ, ಇದರಲ್ಲಿ ಯಾವ ಸಂಸ್ಥೆಗಳು, ಯಾವ ಕಂಪನಿಗಳು ಈ ಚುನಾವಣಾ ಬಾಂಡ್ ಸ್ಕೀಮ್ನಲ್ಲಿ ಹಣ ಕೊಟ್ಟಿದ್ದಾವೆ ಎನ್ನುವ ಒಂದು ವಿವರ ಇದೆ. ಮತ್ತೊಂದು ಡಾಟಾ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಅನ್ನೋದಿದೆ. ಆದರೆ ಯಾವ ಪಕ್ಷಕ್ಕೆ ಯಾವ ಕಂಪನಿ ಎಷ್ಟೆಷ್ಟು ಕೊಟ್ಟಿದೆ ಅಂತಕ್ಕಂಥ ಪ್ರಮುಖ ಡಾಟಾ SBI ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಅಂಶದ ಮೇಲೂ ಕೂಡ ಎಲ್ಲ ಡೇಟಾವನ್ನು ಆದಷ್ಟು ಬೇಗ ತರಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ. ಸದ್ಯ ಲಭ್ಯ ಇರುವ ಡಾಟಾದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸದ್ಯ SBI ಕೊಟ್ಟಿರ್ತಕ್ಕಂತಹ ಈ ಚುನಾವಣಾ ಬಾಂಡ್ ಸ್ಕೀಮ್ನ ಡೇಟಾ ಏನಿದೆ, ಇದರಲ್ಲಿ ಕೆಲವು ಪ್ರಧಾನ ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಆ ಅಂಶಗಳು ಏನು ಅಂದರೆ, ಒಂದೇ ಒಂದು ಕಂಪನಿ ರಾಜಕೀಯ ಪಕ್ಷಗಳಿಗೆ 1,254 ಕೋಟಿಯನ್ನು ಬಾಂಡ್ಗಳ ರೂಪದಲ್ಲಿ ದೇಣಿಗೆ ನೀಡಿದೆ. ಇಷ್ಟಕ್ಕೂ ಆ ಕಂಪನಿ ಬೇರೆ ಯಾವುದೂ ಅಲ್ಲ, ದೇಶವ್ಯಾಪಿ ನಂಬರ್ 1 ಲಾಟ್ರಿ ಕಿಂಗ್ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂತಹ ಸ್ಯಾಂಟಿಗೋ ಮಾರ್ಟಿನ್ ರವರ ಮಾಲೀಕತ್ವದ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪನಿ. ನಿಮ್ಗೆ ಅನಿಸ್ಬೋದು, ಈ ಸ್ಯಾಂಟಿಗೋ ಮಾರ್ಟಿನ್ ಯಾರು, ಈತನ ಹಿನ್ನೆಲೆ ಏನು, ಈತನ ಮೇಲೆ ಯಾವಾಗ ID ರೈಡ್ ಆಗೈತೆ, ED ರೈಡ್ ಆಗಿದೆ, ಈ ಎಲ್ಲ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ವಿಸ್ತಾರವಾಗಿ ನಾನು ಮುಂದೆ ಇಡ್ತೀನಿ. ಆದರೆ ಈಗ ಈ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪನಿ ಯಾವಾಗ ಬಾಂಡ್ಗಳ ರೂಪದಲ್ಲಿ ಎಷ್ಟೆಷ್ಟು ಕೋಟಿ ದೇಣಿಗೆಯನ್ನು ಕೊಟ್ಟಿದೆ ಅನ್ನೋದರ ಒಂದು ಕಂಪ್ಲೀಟ್ ವಿವರ ನಾನು ಮುಂದೆ ಇಡ್ತಾ ಇದ್ದೀನಿ. ವೀಕ್ಷಕರೇ, ಈ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪನಿ 2020ರಿಂದ 2024ರವರೆಗೂ ಬಾಂಡ್ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ನೀಡಿರುವ ದೇಣಿಗೆ ಎಷ್ಟು ಎನ್ನುವುದನ್ನು ನೋಡೋದಾದರೆ, 2020 ಅಕ್ಟೋಬರ್ 21ರಂದು
1 ಕೋಟಿ ಮೌಲ್ಯದ 60 ಬಾಂಡ್ಗಳನ್ನು ಖರೀದಿಸಿತ್ತು. ಆ ಬಾಂಡ್ಗಳ ಮೌಲ್ಯ ಒಟ್ಟು 60 ಕೋಟಿ ಆಗಿತ್ತು. ಇನ್ನು ಅದೇ ವರ್ಷದ ಅಕ್ಟೋಬರ್ 27 ಅಂದರೆ 6 ದಿನದ ಅಂತರದಲ್ಲಿ ಮತ್ತೆ 1 ಕೋಟಿ ಮೌಲ್ಯದ 89 ಬಾಂಡ್ ಖರೀದಿಸಿತ್ತು. ಆ ಬಾಂಡ್ಗಳ ಮೌಲ್ಯ ಕೂಡ 89 ಕೋಟಿ. ಅಂದರೆ ಒಂದೇ ವಾರದಲ್ಲಿ 149 ಕೋಟಿಯನ್ನು ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಕ್ಕೆ 2020ರಲ್ಲಿ ಕಂಪನಿ ನೀಡಿತ್ತು. ಇನ್ನು 2021ರ ಏಪ್ರಿಲ್ 5ರಂದು 49 ಕೋಟಿ, 4 ದಿನ ಬಿಟ್ಟು ಅಂದರೆ ಏಪ್ರಿಲ್ 9ರಂದು 60 ಕೋಟಿ ಹಣವನ್ನು ಬಾಂಡ್ಗಳ ಮೂಲಕ ದೇಣಿಗೆ ನೀಡಿತ್ತು. ಇದಲ್ಲದೆ 2021ರ ಜುಲೈ 7ರಂದು 30 ಕೋಟಿ, ಅದಾದ ಬಳಿಕ ಅಕ್ಟೋಬರ್ 5ರಂದು 194 ಬಾಂಡ್ ಖರೀದಿಸುವ ಮೂಲಕ 194 ಕೋಟಿಯನ್ನು ದೇಣಿಗೆ ನೀಡಿತ್ತು. ಅಂದರೆ 2021ರಲ್ಲಿ ಒಟ್ಟಾರೆ 382 ಕೋಟಿಯನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿತ್ತು. ಇನ್ನು 2022ರ ಜನವರಿ 5ರಂದು 100 ಕೋಟಿ, ಮರುದಿನ ಅಂದರೆ ಜನವರಿ 6ರಂದು 15 ಕೋಟಿ ನೀಡಿದರೆ, ಅದೇ ವರ್ಷ ಏಪ್ರಿಲ್ 7ರಂದು 100 ಕೋಟಿ ಹಣವನ್ನು ಬಾಂಡ್ ರೂಪದಲ್ಲಿ ದೇಣಿಗೆ ನೀಡಿತ್ತು. ನಂತರ ಜುಲೈ 6ರಂದು 75 ಕೋಟಿ, ಅಕ್ಟೋಬರ್ 6ರಂದು 105 ಕೋಟಿ ಮತ್ತು 2022ರ ಡಿಸೆಂಬರ್ 10ರಂದು 10 ಕೋಟಿ ನೀಡುವ ಮೂಲಕ 2022ರಲ್ಲಿ ಒಟ್ಟು 405 ಕೋಟಿಯನ್ನು ಬಾಂಡ್ಗಳ ರೂಪದಲ್ಲಿ ದೇಣಿಗೆ ನೀಡಿತ್ತು. ಇನ್ನು 2023ರಲ್ಲಿ ಜಾನ್ವರಿ 24, 25 ಮತ್ತು 27ನೇ ತಾರೀಕು ಅನುಕ್ರಮವಾಗಿ 20 ಕೋಟಿ, 15 ಕೋಟಿ ಮತ್ತು 3 ಕೋಟಿ ಹಣವನ್ನು ಬಾಂಡ್ಗಳ ರೂಪದಲ್ಲಿ ದೇಣಿಗೆ ನೀಡಿದರೆ, ಅದೇ ವರ್ಷ ಏಪ್ರಿಲ್ 5 ಮತ್ತು ಏಪ್ರಿಲ್ 10ರಂದು 90 ಕೋಟಿ ಮತ್ತು 60 ಕೋಟಿ ಹಣವನ್ನು ಈ ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದೆ. ಅಲ್ಲದೆ ಜುಲೈ 6ರಂದು 62 ಕೋಟಿ ಹಾಗೂ ನವೆಂಬರ್ 8ರಂದು 5 ಕೋಟಿ ಹಣವನ್ನು ಬಾಂಡ್ಗಳ ರೂಪದಲ್ಲಿ ಈ ಕಂಪನಿ ನೀಡಿತ್ತು. ಸ್ನೇಹಿತರೆ, ಇನ್ನು 2024 ಜನವರಿ 9 ಅಂದರೆ ಇದೇ ವರ್ಷ ಜನವರಿ 9ರಂದು 63 ಕೋಟಿಯನ್ನು ದೇಣಿಗೆ ರೂಪದಲ್ಲಿ ಈ ಒಂದು ಕಂಪನಿ ರಾಜಕೀಯ ಪಕ್ಷಗಳಿಗೆ ನೀಡಿದೆ. ಸೊ ಹೀಗೆ 2020ರಲ್ಲಿ 149 ಕೋಟಿ, 2021ರಲ್ಲಿ 382 ಕೋಟಿ, 2022ರಲ್ಲಿ 405 ಕೋಟಿ, 2023ರಲ್ಲಿ 255 ಕೋಟಿ ಹಾಗೂ 2024 ಜಾನ್ವರಿಯಲ್ಲಿ 63 ಕೋಟಿ. ಅಂದರೆ ಒಟ್ಟಾರೆಯಾಗಿ 1254 ಬಾಂಡ್ಗಳನ್ನು ಖರೀದಿಸುವ ಮೂಲಕ 2020ರಿಂದ 24ರವರೆಗೂ 1254 ಕೋಟಿಯನ್ನು ರಾಜಕೀಯ ಪಕ್ಷಗಳಿಗೆ ಈ ಲಾಟರಿ ಕಿಂಗ್ ಮಾರ್ಟಿನ್ ಮಾಲೀಕತ್ವದ ಕಂಪನಿ ದೇಣಿಗೆ ನೀಡಿರುವ ಮಾಹಿತಿ SBI ನೀಡಿರುವ ಡೇಟಾದಲ್ಲಿದೆ. ಸೊ ಒಂದು ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಕಂಪನಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡ್ತಾ ಇದೆ ಅಂದರೆ ಅದರ ಹಿಂದೆ ಯಾವ ಉದ್ದೇಶ ಇದೆ ಎನ್ನುವ ಒಂದು ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀವಿ. ವೀಕ್ಷಕರೇ, ಕೊನೆಯದಾಗಿ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ಕಂಪನಿ ಪ್ರತಿ ವರ್ಷ 106 ಕೋಟಿ ಹಣವನ್ನು ಜಾನ್ವರಿನಲ್ಲಿ, ತಪ್ಪಿದ್ರೆ ಏಪ್ರಿಲ್ನಲ್ಲಿ, ಜುಲೈನಲ್ಲಿ, ಅಕ್ಟೋಬರ್ನಲ್ಲಿ ಹೀಗೆ ಸತತವಾಗಿ ಕಳೆದ 4-5 ವರ್ಷಗಳಿಂದ ನೀಡ್ತಾ ಇರೋದು ನೋಡಿದ್ರೆ, ಈ ಚುನಾವಣಾ ಬಾಂಡ್ ಸ್ಕೀಮ್ ಏನಿದೆ ಇದು ಭ್ರಷ್ಟಾಚಾರವನ್ನು, ಲಂಚ ನೀಡುವ ಪದ್ಧತಿಯನ್ನು ಲೀಗಲೈಸ್ ಏನಾದರೂ ಮಾಡಿದೆಯಾ ಎನ್ನುವ ಅನುಮಾನ ಮೂಡುವುದು 100ಕ್ಕೆ 100 ಸತ್ಯ. ಸೊ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಈ ಚುನಾವಣಾ ಬಾಂಡ್ ಸ್ಕೀಮ್ ಬಗ್ಗೆ ಇನ್ನಷ್ಟು ರೋಚಕ ಸಂಗತಿಗಳನ್ನು ಆದಷ್ಟು ಬೇಗ ನಾನು ಮುಂದೆ ಎತ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.